ಯದ್ಭೂತಂ ತಚ್ಚೋಬನಂ ಯದ್ವರ್ತಮಾನಂ ತಚ್ಚೋಬನಂ ಯದ್ಭವಿಷ್ಯತಿ ತದಪಿ ಶೋಭನಂ ಏವ. ಸಂಸ್ಕೃತ ಸುಭಾಷಿತವಿದು. ಇದನ್ನೇ ಶ್ರೀಕೃಷ್ಣ ಪರಮಾತ್ಮನು ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ಆಗಿರುವುದೆಲ್ಲವೂ ಒಳ್ಳೆಯದೇ ಆಗಿದೆ, ಆಗುತ್ತಿರುವುದೆಲ್ಲವೂ ಒಳ್ಳೆಯದೇ ಆಗುತ್ತಲಿದೆ, ಮುಂದೆ ಆಗುವುದೆಲ್ಲವೂ ನಿಶ್ಚಿತವಾಗಿಯೂ ಒಳ್ಳೆಯದೇ ಆಗಲಿದೆ ಅಂಥೇಳಿ ಅವತ್ತೇ ಶ್ರೀಕೃಷ್ಣ ಪರಮಾತ್ಮರು ಭಗವದ್ಗೀತೆಯಲ್ಲಿ ಆ ಒಂದು ಯುದ್ಧ ರಂಗದಲ್ಲಿ, ಧರ್ಮ ಮತ್ತು ಅಧರ್ಮದ ಯುದ್ಧ ರಂಗದಲ್ಲಿ ಅರ್ಜುನನಿಗೆ ಉಪದೇಶ ಮಾಡಿರುವಂಥದ್ದು ಮಂತ್ರ ಇದು. ಇದು ಅತ್ಯಂತ ಶ್ರೇಷ್ಠವಾಗಿರುವಂಥ ಮಂತ್ರಗಳಲ್ಲಿ ಒಂದು. ಅದಕ್ಕೆ ಭಗವದ್ಗೀತೆ ನಮಗೆ ಬಹಳ ಇಷ್ಟವಾಗಿರುವಂತಹ ಗ್ರಂಥ ಅದು. ಅಷ್ಟೇ ಅಲ್ಲ, ವಚನಗಳು ಬಸವನವರು ಬಹಳ ಚಂದ ಹೇಳಿದ್ದಾರೆ. ಬಾರದು ಬಪ್ಪದು, ಬಪ್ಪದು ತಪ್ಪದು ಅಂಥೇಳಿ. ಏನು ಬರಬೇಕಾಗಿದೆಯೋ ಅದು ಬಂದೇ ಬರ್ತದೆ, ಬರದೇ ಇರೋದು ಎಂದೂ ಬರೋದಿಲ್ಲ ಅಂತ ಹೇಳಿದ್ದಾರೆ. ಅಂದರೆ ಅಂಥ ಶ್ರೇಷ್ಠ ಬಸವಾದಿ ಪ್ರಮಥರು ಇಡೀ ಕಲ್ಯಾಣವನ್ನು ಕಟ್ಟಿದರು. ಜನಸಾಮಾನ್ಯರನ್ನ ಅಸಾಮಾನ್ಯ ಮಾಡಿತ್ತು. ಕಸ ಹೊಡೆಯುವವರನ್ನ, ಬಟ್ಟೆ ತೊಳೆಯುವವರನ್ನು, ಹೂ ಮಾರುವವರನ್ನು, ಹಗ್ಗ ಹೊಸೆಯುವವರನ್ನು, ನಾವನ್ನು ಚಲಾವಣೆ ಮಾಡುವವರನ್ನು, ಎಲ್ಲ ಜನಾಂಗದವರಿಗೆ ಇಷ್ಟಲಿಂಗ ದೀಕ್ಷೆಯನ್ನು ಕೊಟ್ಟು ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಆಧ್ಯಾತ್ಮಿಕವಾಗಿ ಎಲ್ಲ ದೃಷ್ಟಿಯಿಂದ ಅವರಿಗೆ ಕೈಯಲ್ಲಿ ಪ್ರತಿಯೊಬ್ಬರು ಕಾಯಕ ಕೊಟ್ಟರು, ದಾಸೋಹ ಕೊಟ್ಟರು, ಲಿಂಗವನ್ನು ಕೊಟ್ಟರು. ಕಾಯಕ, ದಾಸೋಹ, ಶಿವಯೋಗ, ಅಷ್ಟಾವರಣ, ಪಂಚಾಚಾರ, ಶಟಸ್ಥಲ ಈ ಮಾರ್ಗವನ್ನು ತೋರಿ ಜಗತ್ತಿನ ಮೊಟ್ಟ ಮೊದಲ ಪಾರ್ಲಿಮೆಂಟನ್ನು, ಅನುಭವ ಮಂಟಪವನ್ನು ಸ್ಥಾಪನೆ ಮಾಡಿದರು. ಅದರ ಮೂಲ ಉದ್ದೇಶವೇ ಈ ಎಲ್ಲವನ್ನು ಹೊಡೆದು ಸಮಸಮಾಜವನ್ನು ನಿರ್ಮಾಣ ಮಾಡಿದವರು ವಿಶ್ವಗುರು ಬಸವಣ್ಣವರು. ಬದುಕಿದ್ದು ಕೆಲವೇ ವರ್ಷಗಳು, ಆದರೆ ಸಾಧನೆ ಇವತ್ತು 900 ವರ್ಷವಾದರೂ ಕೂಡ ಇವತ್ತಿಗೂ ಬಸವಣ್ಣವರು ನಮಗೆ ಪ್ರಸ್ತುತ ಯಾಕಾಗ್ತಾರೆ? 1000 ವರ್ಷಗಳ ನಂತರ ಶ್ರೀಕೃಷ್ಣನ ಸಂದೇಶ ಯಾಕೆ ನಮಗೆ ಪ್ರಸ್ತುತವಾಗುತ್ತೆ ಅಂತಂದರೆ, ಅವರು ಅದ್ಭುತವಾಗಿರುವಂಥ ಸಂದೇಶವನ್ನು ಕೊಟ್ಟಿದ್ದಾರೆ. ಅದೇ ರೀತಿ ನಾವು ಕೂಡ ಇದೇ ಸಂದೇಶವನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ. ಇವಾಗ ಕಮಿಟಿ ಎಲ್ಲ ಬಂದಿತ್ತು, ಕಮಿಟಿ ಎಲ್ಲ ಬಂದಿತ್ತು. ಅದನ್ನು ವಿಚಾರಣೆ ಮಾಡಿ ಮತ್ತೆ ನಿಮ್ಮ ಹೇಳಿಕೆಯನ್ನು ಕೂಡ ದಾಖಲೆ ಮಾಡಿ ಏನೆಲ್ಲ ಅದನ್ನು ಅವ್ರ ಮುಂದೆ ನಾವು ಏನು ಹೇಳಬೇಕು ಅದನ್ನು ಹೇಳಿದ್ದೇವೆ. ಇದು ಸೂಕ್ಷ್ಮ ವಿಷಯ. ಅದನ್ನು ಇದು ಕಾನೂನು ವ್ಯಾಪ್ತಿಗೆ ಬರ್ತದೆ. ನಾವು ಆಡೋ ಮಾತು ಭಾಳ ಸೂಕ್ಷ್ಮ. ಪ್ರತಿ ಮಾತು ಸೂಕ್ಷ್ಮ ಸಂವೇದನೆಯಿಂದ ನಾವು ಇರಬೇಕು. ಈ ಸಂದರ್ಭದಲ್ಲಿ ಅದರ ಬಗ್ಗೆ ಯಾವುದೇ ರೀತಿ ಹೇಳಿಕೆಗಳನ್ನು ನಾವು ಕೊಡ್ಲಿಕ್ಕೆ ಆಗೋದಿಲ್ಲ. ಎಲ್ಲರಿಗೂ ಶರಣ. ಮೊನ್ನೆ ಹೇಳಿದ್ದೀವಿ, ಸೂಕ್ತ ಸಂದರ್ಭದಲ್ಲಿ ಸೂಕ್ತ ಉತ್ತರಗಳನ್ನು ನಾವು ಕೊಡ್ತೇವೆ. ಅವತ್ತು ಅವ್ರು ಹೇಳಿದ್ದಾರೆ, ಆ ರಣರಂಗದಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಆ ಒಂದು ಸಮಸ್ಥಿತಿಯಲ್ಲಿ ಹೇಳಿರುವಂಥ 18 ಅಧ್ಯಾಯಗಳು ಅವು ನಮ್ಮೆಲ್ಲ, ನಾವು ಚಿಕ್ಕ ವಯಸ್ಸಿನಲ್ಲೇ ಭಗವದ್ಗೀತೆನ ಓದ್ದವರು, ವಚನಗಳನ್ನು ಓದ್ದವರು, ಇವತ್ತು ಅವು ಬದುಕಿನಲ್ಲಿ ನಾವು ಅಳವಡಿಸ್ಲಿಕ್ಕೆ ನಮಗೆ ಬರೀ ಕೃಷ್ಣ ಅಂದರೆ ಯಾರು, ಅರ್ಜುನ ಅಂದರೆ ಯಾರು, ಜ್ಞಾನಿ ಪುರುಷನೇ ಎಲ್ಲವನ್ನು ತಿಳ್ಕೊಂಡು ಕೃಷ್ಣ, ಗುರು ಕೃಷ್ಣ ಆದರೆ ವಿದ್ಯಾರ್ಥಿ ಅರ್ಜುನ. ಹಾಗೆ ಸಾಧಕರು, ನಾವು ಸಾಧಕರು, ಭಗವಂತರಲ್ಲ, ನಾವು ದೇವರಲ್ಲ, ದೇವರ ದಾರಿಯಲ್ಲಿ ನಡೆಯುವವರು. ಇಂಥ ಸಂದರ್ಭದಲ್ಲಿ ಈ ಎಲ್ಲ ಸಂದೇಶಗಳು ನಾವು ಯಾವ ಚಿಕ್ಕ ವಯಸ್ಸಿನಿಂದ 8 ವಯಸ್ಸಿನಿಂದ ಇಲ್ಲಿವರೆಗೆ ಯಾವ ಗುರುಕುಲದಲ್ಲಿ ಅಧ್ಯಯನ ಮಾಡಿದ್ದೀವಿ, ಏನನ್ನ ಅಭ್ಯಾಸ ಮಾಡಿದ್ದೀವಿ, ಏನನ್ನು ಸಾಧನೆ ಮಾಡಿದ್ದೀವಿ, ಈ ಸಂದರ್ಭದಲ್ಲಿ ಅವು ನಮ್ಮ ಬದುಕಿನಲ್ಲಿ ಬಂದಾಗ ಹೌ ವಿ ರಿಯಾಕ್ಟ್, ನಾವು ಈ ಸಂದರ್ಭದಲ್ಲಿ ನಮ್ಮ ಬದುಕಿನಲ್ಲಿ ಅವು ಬಂದಾಗ ನಾವು ಹೇಗೆ, ಅದನ್ನೇ ಬಸವಣ್ಣ ಹೇಳ್ತಾರೆ, ನಿಂದಿಸುವನೊಬ್ಬ ಸ್ತುತಿಸುವನೊಬ್ಬ ಇವರಿಬ್ಬರೂ ನಮ್ಮ ಶಿವಯೋಗಿಯ ಪರಮ ಬಂಧುಗಳಯ್ಯ. ಪಾಪವ ನೊಬ್ಬ ಕೊಂಬ, ಪುಣ್ಯವ ನೊಬ್ಬ ಕೊಂಬ, ಕೂಡಲ ಸಂಗಮ ದೇವ ನಿಮ್ಮ ಶರಣರು ನಿತ್ಯ ಮುಕ್ತರು. ನಾವು ನಿತ್ಯ ಮುಕ್ತರು ಆಗಿರಬೇಕು ಅಂತ ಹೇಳ್ತಾರೆ ಬಸವಣ್ಣ. ಪಂಚಮಸಾಲಿ ಸಮಾಜಕ್ಕೆ ಯಾಕೋ ಜಗದ್ಗುರುಗಳು ಎಲ್ಲ ಕಡೆ ಉಚ್ಚಾಟನೆ ಆಗ್ತಾ ಇದ್ದಾರೆ. 3 ಜಗದ್ಗುರುಗಳು ಬಂದರು, 3 ಉಚ್ಚಾಟನೆ ಆಗೋದು.
ಸಮಯ, ಸಂದರ್ಭ ಎಲ್ಲ ಹೇಳ್ತದೆ. ಕಾಲ. ಫಸ್ಟೇ ನಾಗರಾಜ್ ಅಂತ ಅವರು ಹೇಳಿಕೆ ಕೊಡೋದು ಸ್ವಾಮೀಜಿ ನಾವು ಟೈಮ್ ಮಾಡಿ ಫಿಕ್ಸ್ ಮಾಡ್ತೀವಿ. ನೋಡೋಣ, ಉತ್ತರ ಕೊಡ್ತೇವೆ ಸಮಯ ಸಂದರ್ಭ ಮೇಲೆ. ಸ್ವಾಮೀಜಿ ಕೂಡಲ ಸಂಗಮ ಸ್ವಾಮೀಜಿಯನ್ನ ಇಲ್ಲಿ ಕರ್ತರಬೇಕು ಅನ್ನುವಂಥ ಒಂದು ಮಾತು ಕೇಳಿ ಬರ್ತಾ ಇಲ್ಲ. ಪರ್ಯಾಯ ಸ್ವಾಮೀಜಿ ನಾವೆಲ್ಲ ಒಂದೇ ಸ್ವಾಮೀಜಿಯವರು, ನಾವೆಲ್ಲ ಒಂದೇ. ಅವರಲ್ಲಿ ನಮ್ಮಲ್ಲಿ ಯಾವುದೇ ರೀತಿ ಭೇದವಿಲ್ಲ. ಅವರು ಕೂಡ ಕಳೆದ 18 ವರ್ಷದಿಂದ ಭಾಳ ಅದ್ಭುತವಾಗಿರುವಂಥ ಸಮಾಜ ಸಂಘಟನೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾಡನ್ನು ಸುತ್ತಿದ್ದಾರೆ. ನಾವು 8 ವರ್ಷ ಆದರೆ ಅವ್ರು 18 ವರ್ಷ, ನಮಗಿಂತ 10 ವರ್ಷ ಅವರಿಗೆ ಎಕ್ಸ್ಪೀರಿಯನ್ಸ್ ಇದೆ. ಮತ್ತು ಅವರು ನಾವು ಇವಾಗಿದ್ದಲ್ಲ, ಅವ್ರು ಸನ್ಯಾಸ ತೆಗೆದುಕೊಳ್ಳುವಂಥ ಪೂರ್ವದಲ್ಲಿ ನಮಗೆ ಅವರು ಬುದ್ಧಿಯವರು ಗೊತ್ತು. ನಾವು ಸನ್ಯಾಸ ಆದಮೇಲೆ ಅವರು ಸನ್ಯಾಸವನ್ನು ಸ್ವೀಕಾರ ಮಾಡಿರೋದು. ಸೊ ಹಾಗಾಗಿ ಅವ್ರದ್ದೇ ಅಂತ ಒಂದು ಘನತೆ ಇದೆ, ವ್ಯಕ್ತಿತ್ವ ಇದೆ. ತಾಯಿ ಕಷ್ಟಪಟ್ಟು ಬೆವರು ಸುರಿಸಿ ನನ್ನ ಮಗ ರಾಜನಾಗಲಿ, ಮಹಾರಾಜನಾಗಲಿ, ದಷ್ಟಪುಷ್ಟನಾಗಲಿ ಅಂಥೇಳಿ ತಾನು ಊದುಳಿಕೆಯಿಂದ ಕಟ್ಟಿಗೆ ಸೌದೆ ಮೂಲಕ ರೊಟ್ಟಿ ಮಾಡಿ, ಚಪಾತಿ ಮಾಡಿ, ಪಲ್ಯ ಮಾಡಿ, ಅನ್ನ ಸಾಂಬಾರು ಮಾಡಿ ಮಗನಿಗೆ ಚೆಂದ ಆಗಲಿ ಅಂತೇಳಿ ಕೊಟ್ಟರೆ ಆ ತಟ್ಟೆಯಲ್ಲಿ ಮಾಡುವ ಸಂದರ್ಭದಲ್ಲಿ ಒಂದು ಕೂಲಿ ಬೀಳುತ್ತೆ. ಕೂಲಿ ಬಿದ್ದಾಗ ನಾವು ಕೂಲು ತೆಗೆದು ಪ್ರಸಾದ ಮಾಡಬೇಕು ವಿನಃ ಇಡೀ ತಟ್ಟೆನೇ ಚೆಲ್ಲೋದಲ್ಲ. ಹಾಗೆ ನಾವೆಲ್ಲ ಒಂದೇ. ಎಲ್ಲರೂ ಒಂದೇ ವೇದಿಕೆಯಲ್ಲಿ ಬರುವ ಕಾಲ ಸನ್ನಿಹಿತ. ಬಾರದು ಬಪ್ಪದು ತಪ್ಪದು. ಟೈಮ್ ವಿಲ್ ಡಿಸೈಡ್ ಎವ್ರಿಥಿಂಗ್. ಶರಣ ತಾವೆಲ್ಲ ಪ್ರಸಾದ ಮಾಡಿದ್ರಿ. ಇವತ್ತು ಪ್ರತಿ ಅಮಾವಾಸ್ಯೆ 3 ಇರ್ತವೆ. ಇವತ್ತು ನೋಡಿ ನಾವು ಬೆಳಗ್ಗೆ 3 ಗಂಟೆಗೆ ಎದ್ದು ನಮ್ಮದು ಡೈಲಿ ರೂಟೀನ್ ಇದೆ. ಎಲ್ಲಿ ಪ್ರವಾಸ ಇಲ್ಲ ಅಂತಂದರೆ ಒಂದು ಸಲ 12 ಗಂಟೆ 2 ಗಂಟೆ ಬಂದಾಗ ಕಷ್ಟ ಆಗುತ್ತೆ. ಆದರೆ ಮಠದಾಗಿದ್ದಾಗ ಬೆಳಗ್ಗೆ ನಮ್ಮದು 3 ಗಂಟೆಗೆ ಎದ್ದು ನಮ್ಮದು ಮೊದಲು ನಾನು ಧ್ಯಾನ ಮಾಡ್ತೀನಿ. ಈ ಎಲ್ಲ ಪೊಲೀಸ್ ಇದ್ದಾರೆ ಕೇಳ್ರಿ, ಅವರು ನಾವು ಎಷ್ಟು ಗಂಟೆ ವಾಕ್ ಮಾಡ್ತೀವಿ ಅಂತೇಳಿ. ಅಲ್ಲ ಸತೀಶ್, ಒಂದು 15-18 ಕಿಲೋಮೀಟ್ರ್ ಬರೀ ವಾಕ್ ಆಗುತ್ತೆ ನಮ್ಮದು. ಬೆಳಗ್ಗೆ ವಾಕ್ ಮಾಡಿ ಬಂದು ಯೋಗ ಮಾಡಿ. ಇವತ್ತು ವಿಶೇಷವಾಗಿ ಅಮಾವಾಸ್ಯೆ ವಿಶೇಷ ಪೂಜೆ ಇರ್ತದೆ. ನಾವು ಇಲ್ಲಿವರೆಗೆ ಅದನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಾಕ್ತಾ ಇರಲಿಲ್ಲ. ನಾವು ಇಲ್ಲಿವರೆಗೆ ಪೂಜೆ ಮಾಡೋದು ಎಲ್ಲವೂ ಹಾಕ್ತಾ ಇರಲಿಲ್ಲ ನಾವು. ಈಗ ಅವು ಅವಶ್ಯದ ಸಮಾಜಕ್ಕೆ ಗೊತ್ತಾಗಬೇಕು ಏನು ನಡೀತಾ ಇದೆ ಅಂತೇಳಿ. ಕೆಲವರೆಲ್ಲ ಅದು ಇದು ಹೇಳ್ತಾ ಇದ್ದಾರಲ್ಲ. ಹಾಗಾಗಿ ಬೆಳಗ್ಗೆ ಗದ್ದಿಗೆ ಪೂಜೆ ಆಯಿತು, ಮಹಾಂತಪ್ಪಳದು ಹರ ಧ್ಯಾನ ಮಂದಿರದ ಹರನ ಪೂಜೆ ಆಯಿತು. ಇಲ್ಲಿ ನಮ್ಮ ಇಷ್ಟಲಿಂಗ ಪೂಜೆ ಮಾಡಿದ್ವಿ. ಚೆನ್ನಾಗಿದ್ದಾರೆ. ವಿಠ್ಠಲ ಅಂತೀವಿ ನಾವು. ಯಾಕಂದ್ರೆ ನಮ್ಮ ಗುರುಗಳ ಹೆಸರು ಮಹಾಂತಪ್ಪ. ದೇವ್ರಂದ್ರೆ ದೇವನೊಬ್ಬ ನಾಮ ಅಲ್ಲ ಅವು. ಬಸವ ಎಂದು ಬಸಿತಮಂ ಧರಿಸಿದೊಡೆ ಬಸವಾದಿ ಪ್ರಮತರಿಗೆ ಪ್ರೀತಿಯಯ್ಯ. ಬಸವ ಶಟಸ್ಥಲ ಚೆನ್ನ ಬಸವ ಪ್ರಭು ಮುಖ್ಯರು ಬಸಿತಮಂ ಧರಿಸಿ ಭಯಲಾದರಯ್ಯ. ಗೋಪಿಚಂದನಕಿ ಮಹಾಪಾಪಿ ಭಂಡಾರ ಕಿಂ ಪರಮ ಬಸಿತವು ಯೋಗ್ಯಬಹುದಯ್ಯ. ಪಾಪ ಪಲ್ಲಟಬಹುದು ಕೋಪ ಸಡಿಲುವುದಯ್ಯ. ತಾಪತ್ರಯಾದಿಗಳು ದೂರ ನಿಲ್ಲವಯ್ಯ. ವರ ಬಸಿತವೆಂಬ ಮಹಾಚಿರ ವಜ್ರ ಕವಚಮಂ ಧರಿಸಿದಾಕ್ಷಣವೇ ದುರಿತಂಗಳೆಂಬ ಕುಜವು ತಟ್ಟುಗಿದೈ. ಸ್ಮರಿಸುತ್ತಾ ಧರಿಸುವೆನು ಬಸವನ ಎಲೆಲಿಂಗವೇ. ಯಶವ ಅಂಗುಲಿತ್ರಯವು ಬಸಿತ ರೇಖೆಗಳೆಲ್ಲ ಬಸವಾಕ್ಷರ ತ್ರಯಂಗಳೆಂದು ಮುದದಿ. ಆನು ಹರ ಬಸವ ಗುರು ಬಸವ ಚರ ಬಸವ ಎಂದೆನುತ ಶಿರ ಆದಿ ಚರಣಾಂತ್ಯದವಳು ಧರಿಸುವೆನು. ನೀನು ಧರಿಸಿದೆಯಾಗಿ ಆನು ಧರಿಸಿದೆನಯ್ಯ. ಸ್ನಾನ ಧೂಡನ ಧಾರಣಗಳಿಂದ ಹೀನ ಮಾನವರಿದರ ಜ್ಞಾನವಿಲ್ಲದೆ ಭವದ ಕಾನನದುವೆ ತಾವು ಬೀಳುತ್ತಿಹರು. ತ್ರಿನಯನ ದನಿ ಮಹಾಂತೇಶ ಅನಿಯರದಿ ಸ್ಮರಿಸುತ್ತಾ ಭಜಿಸುತ್ತಲಿ. ಅನು ಮಾತ್ರ ಭಜಿತಮ್ಮ ಹಣೆ ಅಳಿಗಿಟ್ಟಾಕ್ಷಣವೇ ಒಣಗುವವು ದುರಿತಂಗಳೆಂಬ ಕುಜವು ಅಂತ ಹೇಳ್ಯಾರ. ಎಷ್ಟು ಅದ್ಭುತ ವಚನ ಇದು. ಬಾಲ್ಯಲ ಮಹಾಂಶಿಗಳು ಹೇಳಿದಾರೆ ಇದನ್ನು. ಬಸ್ರಿ ಬಸವ ಅಂತ ಇವು ಹಚ್ಕೊಂಡ್ರೆ 770 ಜನಗಳಿಗೆ ಖುಷಿ ಆಗತ್ತಂತ, ಅಮರಗಣಗಳಿಗೆ ಖುಷಿ ಆಗತ್ತಂತ, ಪಾಪ ಪಲ್ಲಟ ಆಗತ್ತಂತ, ಕೋಪ ಸಡಿಲಾಗತ್ತಂತ, ತಾಪತ್ರಯಗಳು ದೂರ ಹೋಗ್ಬಿಡ್ತಾವಂತ. ವರ ಬಸಿತದು ಮಹಾ ವಜ್ರ ಕವಚ ಇದ್ದಂಗಂತದು. ವಜ್ರ ಕವಚ ಅಂತ ವಿಭೂತಿ ಅಂದರೆ ವಜ್ರ ಕವಚ ಅಂತ. ಎಷ್ಟು ಅದ್ಭುತ ಹೇಳ್ಯಾರ ನೋಡ್ರಿ.
ನೀನು ಧರಿಸಿದೆಯಾಗಿ ಆನು ಧರಿಸಿದನಯ್ಯ. ಸ್ನಾನ ಧೂಳ ಧಾರಣಗಳಿಂದ ಹೀನ ಮಾನವರಿದರ ಜ್ಞಾನ. ಈ ಯುವತಿಯ ಮಹಿಮೆನ ಅರಿತಾ ಇಲ್ಲ ಅವರು. ಎಂಥ ಮಾತು. ಗೋಪಿಚಂದನಕ್ಕೆ ಮಹಾಪಾಪಿ ಪರಮ ಭಂಡಾರಕ್ಕೆ ಪರಮಶು. ಎಲ್ಲದಕ್ಕಿಂತ ವಿಭೂತಿನೇ ಶ್ರೇಷ್ಠ ಅಂತ ಹೇಳ್ತಾರೆ ಬಸವಣ್ಣವರು. ಅದಕ್ಕೆ ನೀವೆಲ್ಲರೂ ವಿಭೂತಿ ಧರಿಸ್ಕೋಬೇಕು. ಹಚ್ಕೋದ್ರೆ ಇನ್ನೂ ಖುಷಿ ಆಗತ್ತೆ ನನಗೆ. ಏನು ಮೈಲಾರ ಬಸವಲಿಂಗ ಶರಣರದು ಗುರುಕರ ಕ್ರಿವಿದೆ ಅಂತ ಒಂಟು ಕಾಲ ಮೇಲೆ ನಿಂತ್ಕೊಂಡು ಹೇಳ್ತಾರೆ ಗುರುಗಳಿಗೆ. ಅದ್ರ ಬರೀ 330 ಶ್ಲೋಕ ಓದಿದ್ರೆ ಇಡೀ ಲಿಂಗಾಯತ ತತ್ವನ ಅದರಲ್ಲಿದೆ. ಈ ಯೋಗದ ಒಂದು ಚಕ್ರಕ್ಕೆ ಹೆಂಗೆ ಅವು ಆ್ಯಕ್ಟಿವೇಟ್ ಮಾಡ್ಕೊಳ್ಬೇಕು, ಯಾವ ಆಸನ ಹಾಕಬೇಕು, ಯಾವ ಪ್ರಾಣಾಯಾಮ ಮಾಡಬೇಕು, ಎಲ್ಲವನ್ನೂ ಡಿಟೈಲ್ ಹೇಳಿಬಿಟ್ರೆ. ಅವಾಗ ಹೇಳ್ಯಾರ 100 ವರ್ಷಗಳ ಹಿಂದೆ. ಹಾಂ, ಅವರು ಯಾಕಂದ್ರೆ ಕರ್ಣ ಹಾಸಿಗೆ ಕೊಟ್ಟರು ಅವರು.